ಆಶಾ ಕಿರಣ ಅಂಧ ಮಕ್ಕಳಿಗೆ ಸಹಾಯವಾಗುವ ದೃಷ್ಟಿಯಿಂದ ಚಿಕ್ಕಮಗಳೂರು ನಗರದ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆ ಹಾಗೂ ಮೆಕೌಶಾ ಸಂಸ್ಥೆ ವತಿಯಿಂದ 2 ದಿನಗಳ ಕಾಲ ಕರಕುಶಲ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಗೂ ಆಹಾರ ಮೇಳವನ್ನು ಆಯೋಜಿಸಲಾಗಿದೆ. ಈ ಮಾರಾಟ ಮೇಳದಲ್ಲಿ ವಿವಿಧ ಬಗೆಯ ಬಟ್ಟೆ, ಸೀರೆಗಳು, ಅಲಂಕೃತ ವಸ್ತುಗಳು, ಪುಸ್ತಕಗಳು, ತಿಂಡಿ ತಿನಿಸುಗಳು, ದಿನಬಳಕೆಯ ವಸ್ತುಗಳು, ಗೃಹ ಬಳಕೆಯ ವಸ್ತುಗಳು, ವಿವಿಧ ಬಗೆಯ ಆಹಾರಗಳು ಸೇರಿದಂತೆ ಎಲ್ಲ ಬಗೆಯ ವಸ್ತುಗಳು ಎಲ್ಲರ ಗಮನ ಸೆಳೆಯುತ್ತಿದೆ. ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಅಧ್ಯಕ್ಷರಾದ ಜೆ.ಪಿ. ಕೃಷ್ಣೇಗೌಡ ಅವರು ಮಾತನಾಡಿ, ನಮ್ಮದೊಂದು ದೇವಾಲಯ ಇದೆ. ಅದರ ಹೆಸರು ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆ. ಅದರ ಮುಂದಿನ ಬೆಳವಣಿಗೆಗಾಗಿ ಶಿಕ್ಷಕರಿಗಾಗಿ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಎಂಬ ಕನಸನ್ನು ಇಟ್ಟುಕೊಂಡಿದ್ದೇವೆ. ಆದ್ದರಿಂದ ಈ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಇದರಲ್ಲಿ ಬರುವ ಹಣದಿಂದ ಶಿಕ್ಷಕರ ವಾಸಕ್ಕಾಗಿ ಕಟ್ಟಡ ನಿರ್ಮಾಣ ಮಾಡುತ್ತೇವೆ ಎಂದು ತಿಳಿಸಿದರು. ಇದೊಂದು ದೊಡ್ಡ ಸಾಧನೆ. ಈಗಾಗಲೇ ನನ್ನ ಪ್ರಕಾರ ಸಾವಿರಾರು ಜನ ಬಂದು ಭಾಗವಹಿಸಿದ್ದಾರೆ. ನಾಳೆನೂ ಕೂಡ ಇದೆ. ನಮ್ಮ ಮನವಿ ಏನಪ್ಪಾ ಅಂದರೆ ಸುಬ್ರಾರ್ ಕಡೆಯಿಂದ, ನಮ್ಮ ಶಾಲೆ ಕಡೆಯಿಂದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಂದು ಈ ಮೇಳದಲ್ಲಿ ಭಾಗವಹಿಸಿದರೆ ಇದೆಲ್ಲ ಹಣ ನಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ. ಅದರಿಂದ ನಮ್ಮ ಆಶಾ ಕಿರಣ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸಿದೆ. ಧನ್ಯವಾದಗಳು. ಜೆ.ಪಿ. ಕೃಷ್ಣೇಗೌಡ ಅವರ ಪುತ್ರಿ ವರ್ಷಾ ಅವರು ಮಾತನಾಡಿ, ಈ ಮೇಳದಲ್ಲಿ ಬರುವ ಪ್ರತಿಯೊಂದು ಪೈಸೆಯೂ ಕೂಡ ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲಾ ಮಕ್ಕಳ ಅಭಿವೃದ್ಧಿಗಾಗಿ ಹೋಗುತ್ತದೆ ಎಂದು ತಿಳಿಸಿದರು. ಎಲ್ರಿಗೂ ಇವತ್ತು ಒಳ್ಳೆ ಬಿಸ್ನೆಸ್ ಆಗ್ಲಿ, ಇದರಲ್ಲಿ ಬರ್ತಿರೋ ಪ್ರತಿಯೊಂದು ಪೈಸೆನು ಮಕ್ಕಳು ಅಭಿವೃದ್ಧಿಗಾಗಿ ಹೋಗ್ತಿದೆ, ಬ್ಲೈಂಡ್ ಮಕ್ಕಳು ಅಭಿವೃದ್ಧಿಗಾಗಿ. ಎಲ್ರಿಗೂ ಥ್ಯಾಂಕ್ಸ್. ನನಗೆ ಸಪೋರ್ಟ್ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ಸ್. ತುಂಬಾ ದೊಡ್ಡ ಸಕ್ಸಸ್ ಆಯ್ತು, ತುಂಬಾ ಚೆನ್ನಾಗಾಯ್ತು. ಚಿಕ್ಕಮಂಗ್ಳೂರ್ ಅವರೆಲ್ಲರಿಗೂ ಥ್ಯಾಂಕ್ಸ್. ಎಲ್ಲರೂ ಬಂದು ಭಾಗವಹಿಸಿ. ಇದರಲ್ಲಿ ಸ್ಟಾಲ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಎಲ್ಲ ಥ್ಯಾಂಕ್ ಯು. ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆಯ ಖಜಾಂಚಿ ಮಹೇಶ್ ಅವರು ಮಾತನಾಡಿ, ನಮ್ಮ ಶಾಲೆ ಪ್ರಾರಂಭವಾಗಿ 34 ವರ್ಷಗಳು ತುಂಬಿ 35ನೇ ವರ್ಷಕ್ಕೆ ಕಾಲಿಡುತ್ತಿರುವುದು ಸಂತೋಷದ ಸಂಗತಿ. ನಮ್ಮ ಶಾಲೆಯ ಮಕ್ಕಳಿಗೆ ನೆರವಾಗಬೇಕು ಎಂಬ ದೃಷ್ಟಿಯಿಂದ ಈ ಮಲೆನಾಡು ಮಹೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಎಂದು ತಿಳಿಸಿದರು. ನಮ್ಮ ಶಾಲೆಯಲ್ಲಿ ಈಗಾಗಲೇ 34 ವರ್ಷ, 35 ವರ್ಷಕ್ಕೆ 24 SSLC ಟೀಮು ಎಲ್ಲ 100ಕ್ಕೆ 100ರಷ್ಟು ಉತ್ತೀರ್ಣರಾಗಿ ಹೋಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಚಾರಿಟಿಯನ್ನು ನಾವು ಅವರಿಗೋಸ್ಕರ ಮಾಡ್ತಾಯಿದ್ವಿ. ನಮಗೂ ಮುಖ್ಯ ಅಲ್ಲ, ನಮ್ಮ ಸಮಯ, ನಮ್ಮ ತನು ಮನ ಧನ ಎಲ್ಲವನ್ನು ಅವರಿಗೆ ನೀಡ್ತಾ ಇದ್ದೀವಿ. ದಾನಿಗಳು ಕೂಡ ನೀಡ್ತಾ ಇದ್ದಾರೆ. ಮತ್ತೊಮ್ಮೆ ನೀವೆಲ್ಲರೂ ಇದನ್ನು ನೋಡಿದಂಥವ್ರು, ಕೇಳಿದಂಥವ್ರು ನಮಗೆ ಹೆಚ್ಚಿನ ಸಹಕಾರ ನೀಡಿ ಮಕ್ಕಳ ಏಳಿಗೆಗೆ, ಮಕ್ಕಳ ಬೆಳವಣಿಗೆಗೆ, ಅವರಲ್ಲಿರೋ ಪ್ರತಿಭೆ ಹೊರಬರಲಿಕ್ಕೆ ನೀವೆಲ್ಲ ಕಾರಣಕರ್ತರಾಗಬೇಕು ಅಂತ ಹೇಳಿ
ನಾನು ನಮ್ಮ ಅಧ್ಯಕ್ಷರು, ನಿರ್ದೇಶಕರು, ಟ್ರಸ್ಟಿಗಳು, ಶಿಕ್ಷಕರು, ಶಿಕ್ಷಕೇತರ ವರ್ಗ ಹಾಗೂ ನಡೆದಾಡುವ ದೇವರು ಅಂತ ಹೇಳ್ತಕ್ಕಂಥ ಮಕ್ಕಳ ಪರವಾಗಿ ನಾವು ಭೂಮಿಕಾ ಟಿವಿಯವರಿಗೆ ಮತ್ತು ನಿಮ್ಮೆಲ್ಲರಿಗೂ ನಾವು ನಮಸ್ಕಾರವನ್ನು ತಿಳಿಸ್ತೀನಿ. ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಆದಿಚುಂಚನಗಿರಿ ವಿಶ್ವವಿದ್ಯಾಲಯದ ರಿಜಿಸ್ಟರ್ ಸುಬ್ಬುರಾವ್ ಅವರು ಮಾತನಾಡಿ, ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲೆ ಹಾಗೂ ಮೆಕೋಶಾ ಸಂಸ್ಥೆ ವತಿಯಿಂದ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, ಎಲ್ಲರೂ ಕೂಡ ಈ ಮೇಳದಲ್ಲಿ ಭಾಗವಹಿಸಿ ವಸ್ತುಗಳನ್ನು ಕೊಂಡುಕೊಳ್ಳುವುದರ ಮೂಲಕ ಆಶಾಕಿರಣ ಅಂಧ ಮಕ್ಕಳ ಪಾಠಶಾಲಾ ಮಕ್ಕಳಿಗೆ ಸಹಾಯ ಮಾಡಬೇಕು ಎಂದು ತಿಳಿಸಿದರು. ಮಲೆನಾಡು ಮಹೋತ್ಸವ, ನಾವೆಲ್ಲ ಉತ್ಸವ ಅಂತೀವಿ, ಇದು ಅತ್ಯಂತ ಮಹತ್ವವಾದಂಥ ಮಹೋತ್ಸವ ಆಗಿದೆ. ನಾನು ಬೆಳಿಗ್ಗೆಯಿಂದ ಪೂರ್ಣವಾಗಿ, ನೆನ್ನೆನೂ ಇದ್ದೆ, ಬೆಳಿಗ್ಗೆಯಿಂದ ಫುಲ್ ಇದ್ದೆ. ಪ್ರತಿಯೊಬ್ಬರು ಬಂದು ಬಹಳ ಆನಂದಿಸಿದ್ದಾರೆ. ಎಲ್ಲರೂ ಬೆರ್ತಿದ್ದಾರೆ. ಇಲ್ಲಿ ಬೇರೆ ಬೇರೆಯವ್ರನ್ನ ಎಷ್ಟೋ ಸಮಯ ನೋಡದೇ ಇರೋರೆಲ್ಲ ಈ ಜಾಗದಲ್ಲಿ ಬಂದು ಸಮ್ಮಿಲನ ಆಗಿದ್ದಾರೆ. ಇದೊಂದು ವಿಶೇಷವಾದಂಥದ್ದು. ಎಲ್ಲರ ಮನಸ್ಸು ಒಂದು ಕಡೆಗೆ ಬಂದಿದೆ. ಡಾಕ್ಟರ್ ಮಾಡ್ತಿರ್ತಕ್ಕಂಥ ಒಂದು ಕೆಲಸ, ಡಾಕ್ಟರ್ ಜೊತೆಗೆ ನಾವೆಲ್ಲರೂ ಟ್ರಸ್ಟ್ ಮೆಂಬರ್ಸು ನಾವೆಲ್ಲ ಕೈ ಜೋಡಿಸಿದ್ದೇವೆ. ಇಂಥದ್ದೊಂದು ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ನಮ್ಗೆ ಹೆಮ್ಮೆ. ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಟಿ ರಾಜಶೇಖರ್ ಅವರು ಮಾತನಾಡಿ, ಈ ಮಾರಾಟ ಮೇಳ ಯಾವುದೇ ಹಣ ಮಾಡುವುದಕ್ಕೆ ಅಲ್ಲ, ಬದಲಾಗಿ ಇದರಿಂದ ಬರುವ ಹಣ ಆಶಾಕಿರಣ ಅಂಧ ಮಕ್ಕಳ ಅಭಿವೃದ್ಧಿಗಾಗಿ ಹೋಗುತ್ತದೆ ಎಂದು ತಿಳಿಸಿದರು. ಇವರು ಅಂಧ ಮಕ್ಕಳ ಶಾಲೆಗೆ ಚಾರಿಟಿಯಾಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಬರ್ತಕ್ಕಂತ ಇನ್ಕಮ್ ಅನ್ನ ಅಂಧ ಮಕ್ಕಳ ಪಾಠಶಾಲೆಗೆ ಇದೊಂದು ಚಾರಿಟಿ ಶೋ. ಆ ಶಾಲೆಗೂ ಒಳ್ಳೆದಾಗ ನಿಟ್ಟಿನಲ್ಲಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಓದ್ತಿರ್ತಕ್ಕಂಥ ಅಂಧ ಮಕ್ಕಳಿಗೂ ಇದರಿಂದ ಅನುಕೂಲ ಆಗ್ತದೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕಮಗಳೂರಿನ ನಾಗರಿಕರು ಬಂದು ಇಲ್ಲಿ ಈ ಸ್ಟಾಲ್ಸ್ಗೆಲ್ಲ ವಿಸಿಟ್ ಮಾಡಿ ಇಲ್ಲಿ ಇರ್ತಕ್ಕಂಥ ಸ್ಟಾಲ್ಸ್ನೆಲ್ಲ ನೋಡಿ ಒಂದು ಚಾರಿಟಿ ಶೋ ನಡೀತಾ ಇರೋದ್ರಿಂದ ಇದಕ್ಕೊಂದು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇವೆ. ನಾನು ಹೇಳ್ದಂಗೆ ಕೃಷ್ಣೇಗೌಡರು ನಾವು ಅವ್ರ ಜೊತೆನೆ ಆಸ್ಪತ್ರೆಯಲ್ಲೆಲ್ಲ ವರ್ಕ್ ಮಾಡ್ತಾ ಇರೋದ್ರಿಂದ ಬೇಕಾದಷ್ಟು ಜನ ಅಂಧ ಮಕ್ಕಳಿಗೆ ಫ್ರೀ ಹೆರಿಗೆಗಳನ್ನು ಮಾಡಿದ್ದೀವಿ ನಮ್ಮ ಆಸ್ಪತ್ರೆಯಲ್ಲಿ. ನಾನು ಮಾಡಿದ್ದೀನಿ. ಅವರು ಹೇಳಬೇಕು ಅಂದರೆ ಕೂಡ್ತಾರೆ ಒಂದು ಅವ್ರನ್ನ ಯಾವ ವಿಷಯದಲ್ಲೂ ಹಿಂದೆ ಇಟ್ಟಿಲ್ಲ. ಯಾಕಂದರೆ ನಾವು ಎಲ್ಲದೂ ಸೆನ್ಸ್ ಆರ್ಗನ್ಸ್ ಅಂತ ಹೇಳ್ತೀವಿ. ಕಣ್ಣು ಒಂದು ಸೆನ್ಸ್ ಆರ್ಗನು. ಆ ಕಣ್ಣಿನ ದೃಷ್ಟಿ ಇಲ್ದಾಗ ಬೇರೆ ಎಲ್ಲ ಸೆನ್ಸ್ ಆರ್ಗನ್ಗಳು ಎಷ್ಟು ಚೆನ್ನಾಗಿ ಅವರಿಗೆ ಗೊತ್ತಾಗುತ್ತೆ ಅಂದರೆ, ನಾವು 10 ವರ್ಷ ಬಿಟ್ಟು ನಮ್ಮ ವಾಯ್ಸ್ ಕೇಳಿದ್ರು ಮೇಡಮ್ ಡಾಕ್ಟ್ರು ಬಂದಿದ್ದಾರೆ ಅಂತ ಮಾತಾಡ್ತಾರೆ. ಸೊ ಅದು ನಮಗೆ ತುಂಬ ಸಂತೋಷ ಆಗುತ್ತೆ. ಅವರಿಗೆ ಫ್ರೀ ಸರ್ವಿಸ್ ಮಾಡೋದು ಭಾಗ್ಯ, ನಮ್ಮದು ಸೌಭಾಗ್ಯ. ಸ್ಟಾಲ್ ಮಾಲೀಕರು ಮಾತನಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸಿ ಈ ವಸ್ತುಗಳನ್ನು ಕೊಂಡುಕೊಳ್ಳುವುದರಿಂದ ಆಶಾಕಿರಣ ಅಂಧ ಮಕ್ಕಳಿಗೆ ಸಹಾಯವಾಗುತ್ತದೆ ಎಂದು ಹೇಳಿದರು. ಹಲೋ, ನಮಸ್ಕಾರ. ನಾವು ಬ್ಯಾಂಗ್ಳೂರಿಂದ ಬಂದಿದ್ದೀವಿ. ಆಶಾ ಟ್ರಸ್ಟ್ ಬ್ಲೈಂಡ್ ಸ್ಕೂಲ್ಗೋಸ್ಕರ ನಾವು ಇದು ಚಾರಿಟಿ ಟ್ರಸ್ಟ್ ಎಕ್ಸಿಬಿಷನ್ ಮಾಡ್ತಾ ಇದ್ದೀವಿ. ನಮ್ಮ ಹತ್ರ ಎಲ್ಲ ಪ್ರಕಾರದ್ದು ಜ್ಯುವೆಲ್ರಿ ಇದೆ, ಜೆಮ್ ಸ್ಟೋನ್ಸ್ ಇದೆ. Pearls, corals, gemstones from 150 countries. We have factories. We make for top corporates, and there are a lot of unique things. Coral are natural, pearls are natural there. ನೀವು ಬಂದ್ಬಿಟ್ಟು ಇಲ್ಲಿ ಚೆಕ್ ಮಾಡಬಹುದು. ಎಲ್ಲ ಚೆನ್ನಾಗೇ ಇದೆ, ನ್ಯಾಚುರಲ್ ಇದೆ, ನ್ಯಾಚುರಲ್. Hold it. So this is emerald. The base is emerald. We make sculptures. Award-winning pieces are there, and the bird on top of it, and all the gemstones. Here you will see all are natural, all certified. ಬನ್ನಿ, ಶಾಪ್ ಮಾಡಿ ಸರ್. And any design on Pinterest, Google, we can make for you for very reasonable prices, almost less than half the prices of the store. Bangalore. Dippak. Just to total groom item. Sherwani, suit, bangala, jodhpuri, pants, shirts. Total groom item total ಸಿಗುತ್ತೆ. ಏನು ಪ್ರೈಸಿಂದ ಶುರು ಆಗುತ್ತೆ? ಸ್ಟಾರ್ಟಿಂಗ್ 10,000 rupees. ಓಕೆ, ಶುರು ಆಗುತ್ತೆ. ಎಲ್ಲಿ ಬರುತ್ತೆ ನಿಮ್ಮದು? 2 lakh rupees. ಎಲ್ಲಿ ಬರುತ್ತೆ ಇದು? ಬ್ಯಾಂಗ್ಳೂರ್ ಬಸಂಗುಡಿ ಪೋಸ್ಟ್ ಆಫೀಸ್ ಪಕ್ಕನೆ. ಮಲೆನಾಡು ಉತ್ಸವ ನಡೀತಾ ಇದೆ ಚಿಕ್ಕಮಗಳೂರಲ್ಲಿ. ನಮ್ಮ ಸ್ಟಾಲ್ ಬಂದುಬಿಟ್ಟು ತುಂಬ ಟಾಯ್ ಶಾಪು. ಬನ್ನಿ, ಚಿಕ್ಕಮಗಳೂರಿಗೆ 2 ದಿನ ಇರುತ್ತೆ. ಆಮೇಲೆ ಟಾಯ್ಸ್ ತುಂಬ ವೆರೈಟೀಸ್ ಆಫ್ ಟಾಯ್ಸ್ ಇದೆ. ಮಕ್ಕಳಿಗೆ ಕೊಡಿಸಿ, ಮತ್ತು ಬೋರ್ಡ್ ಗೇಮ್ಸ್ ಇದೆ, ದೊಡ್ಡವ್ರಿಗೆ ಇದೆ, ಫ್ಯಾಮಿಲಿ ಗೇಮ್ಸ್ ಎಲ್ಲ ಇದೆ. ನೀವು ತೊಗೊಂಡು ಆಡಿ. ಇದು ಬಸವನಹಳ್ಳಿ ಮೇನ್ ಲಿಂಕೆನೈಟ್ ಅಂತ. ಇದು ಅಟ್ ಗ್ರೀನ್ ಪ್ಲಸ್ ಅಂತ ನಂದು ಗಾರ್ಡನಿಂಗ್ ಪೇಜ್ ಇದೆ. ಸೊ ನಾವು ಚಾರಿಟಬಲ್ ಇದಕ್ಕೋಸ್ಕರ ವಿಲ್ಲಿಂಗ್ಲಿ ವಿ ಆರ್ ಡೂಯಿಂಗ್ ಇಟ್. ದಟ್ಸ್ ಅ ಗುಡ್ ಕಾನ್ಸೆಪ್ಟ್ ಅಂತ ಹೇಳಿ. ಆಮೇಲೆ ಇದೆಲ್ಲ ಮಲ್ನಾಡ್ ಥೀಮಿಂದ ಮಾಡಿರೋದು. ಎವ್ರಿಥಿಂಗ್ ಇಸ್ ರಿಲೇಟೆಡ್. ಮನೆ ಎಲ್ಲ ನೋಡ್ಕೊಂಡು ಇನ್ಸ್ಪೈರ್ ಆಗಿ ನಾವು
ಈ ಪೇಂಟಿಂಗ್ಸ್ ಮತ್ತೆ ಅಮ್ಮನ್ ಗಾರ್ಡನ್ ಇಂದ ಇನ್ಸ್ಪಿರೇಷನ್ ತಗೊಂಡು ಹೋಮ್ ಡೆಕೋರ್ ಎಲ್ಲ ಮಾಡಿದೀವಿ. ಸೊ ಇಟ್ಸ್ ಇಂಟರ್ಕನೆಕ್ಟ್, ಎಲ್ಲ ಮಲ್ನಾಡ್ ಬೇಸ್ಡ್. ಆಶಾ ಕಿರಣ ಅಂಧ ಮಕ್ಕಳ ಚಾರಿಟಬಲ್ ಟ್ರಸ್ಟ್ಗೋಸ್ಕರ ಶಾಪ್ ಹಾಕಿದ್ದೀವಿ. ಇದರಿಂದ ಅವ್ರಿಗೆ ಏನಾದ್ರು ಹೆಲ್ಪ್ ಆಗುತ್ತೆ ಅನ್ನೋದಕ್ಕೋಸ್ಕರ ಇಲ್ಲಿ 2 days ಇರುತ್ತೆ. 2 daysಗೋಸ್ಕರ ಹಾಕಿದ್ದೀವಿ. ಎಲ್ಲರೂ ಬನ್ನಿ, ನಮಗೂ ಸಪೋರ್ಟ್ ಮಾಡಿ, ಟ್ರಸ್ಟಿಗೂ ಸಪೋರ್ಟ್ ಮಾಡಿ ಅಂತ ಹೇಳಿ. ನಾನು ಅಂಧ ಮಕ್ಕಳ ಶಾಲೆ ಆಶಾ ಕಿರಣ ಮಕ್ಕಳಿಗೆ ಇದು ಸ್ಟಾಲ್ ಎಲ್ಲ ಹಾಕಿರೋದು. ಇದರಿಂದ ಏನು ಇನ್ಕಮ್ ಹೋಗುತ್ತೆ ಆ ಶಾಲೆಗೆ ಹೋಗುತ್ತೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಕಮ್ and visit my stall, and my stall name is Sweet Sensations. So please do come and support the blind children. Okay, thank you. ನಾವೆಲ್ಲ ತಿಳ್ಕೊಂಡ ಜನಕ್ಕೆ ಅವರಿಗೆ ಕೈ ಜೋಡಿಸಿಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಅಡಿಲು ಸೇವೆ ಹಾಗಾಗಿ ನಾವು ಸಾಲ ಹಾಕಿದ್ದೇವೆ. ಉದ್ದೇಶ ಏನಂದರೆ ಇಂಥ ಒಂದು ಚಾರಿಟಬಲ್ ಟ್ರಸ್ಟಿಗೆ ಅನುರೋಧ ಮಾಡಬೇಕು, ಅಡಿಲು ಸೇವೆ ಇಲ್ಲಿಯೇ ಸೇವೆ ಹಾಗೆಯೇ ತಿಳ್ಕೊಂಡ ಜನತೆ ಹೆಚ್ಚಿನದಾಗಿ ಮಾಡಿದ್ದಾರೆ. ಅವ್ರಿಗೆ ಒಂದು ಮಕ್ಕಳಿಗೆ ಇವೆಲ್ಲ ಇದು ಮಾಡ್ಬೇಕಂತ ಹೇಳ್ಬಿಟ್ಟು ನಾವು ಇದು ಮಾಡ್ತಾ ಇದ್ವಿ. ಅವರಿಗೆ ಒಂದು ಹೆಲ್ಪ್ ಮಾಡೋಣ ಅಂತ ಹೇಳಿ ಉದ್ದೇಶ ಅಷ್ಟೇ. ನಮಗೆ ಇಲ್ಲಿ ಬಿಸ್ನೆಸ್ ಮಾಡಬೇಕು, ದುಡ್ಡು ಮನೆಗೆ ತೊಗೊಂಡೋಗ್ಬೇಕಂತ ಇಲ್ಲ. ಎಲ್ಲ ಮಕ್ಕಳಿಗೋಸ್ಕರ ಯಾರು ಬೇಕಾದ ನೀಡೀಸ್, ನಾವು ಯಾರು would needs are there, so we are going to support them. ಇವತ್ತಿನ ದಿನ ಶ್ರೇಷ್ಠ ಮಕ್ಕಳ ತಜ್ಞರು ಹಾಗೆ ಸಮಾಜ ಸೇವಕರು ಹೌದು. ಇವತ್ತಿನ ದಿನ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಗೆ ಏನು ಒಂದು ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಮನೋಭಾವದ ಜೊತೆಗೆ ಸಾರ್ವಜನಿಕರು ಎಲ್ಲರೂ ಸೇರಿ ಅವ್ರ ಜೊತೆಗೆ ಕೈಗೂಡಿ ಆಶಾ ಕಿರಣ ಅಂಧ ಮಕ್ಕಳ ಶಾಲೆಯನ್ನು ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥ ಇವತ್ತಿನ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ತುಂಬ ಉತ್ತಮವಾದ ಕೆಲಸ. ನಾವೆಲ್ಲ ಅವರಿಗೆ ಕೈ ಜೋಡಿಸಬೇಕು.